ಲೋಕಸಭೆಯಲ್ಲಿ ಇವತ್ತು 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಏನು ಈಗ ಈ ಬಜೆಟ್ ಮಂಡನೆ ಆಗುತ್ತೆ, ಕನ್ನಡಿಗರ ನಿರೀಕ್ಷೆ ಹೆಚ್ಚಿದೆ, ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇದರ ಜೊತೆಗೆ ಯಾವ ರೀತಿಯಾಗಿ ಬಜೆಟ್ ಮಂಡನೆ ಮಾಡ್ತಾರೆ, ಏನೇನೆಲ್ಲ ಆಗಿರುತ್ತೆ. ಇಂದು 2026+27ರ ಸಾಲಿನ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ. ಜಾಗತಿಕ ಅನಿಶ್ಚಿತತೆ ಆಗಿರಬಹುದು, ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡೋದಾಗಿರಬಹುದು, ಮಧ್ಯಮ ವರ್ಗದವರಿಗೆ ಏನಾದರೂ ಮೋದಿ ಕೊಡ್ತಾರ ಗಿಫ್ಟ್ ಆಗಿದ್ರೆ, ಆದಾಯ ತೆರಿಗೆ ಮಿತಿ ಆಗಿರಬಹುದು, ಅಗತ್ಯ ವಸ್ತುಗಳ ದರ ಏರಿಳಿತಕ್ಕೆ ಏನಾದರೂ ಸಿಗಲಿದೆಯಾ ಒಂದು ಸ್ಥಿರತೆ. 2027ಕ್ಕೆ ವಿತ್ತೀಯ ಕೊರತೆ ಏನಿರುತ್ತೆ ಅದನ್ನ 4.4% ಇಳಿಸುವಂತಹದ್ದೇನಾದ್ರೂ ಮುಂದಾಗ್ತಾರಾ? ಮಧ್ಯಮ ವರ್ಗದವರಿಗೆ ಮೋದಿ ಸರ್ಕಾರ ಏನಾದರೂ ದೊಡ್ಡ ಗಿಫ್ಟ್ ಕೊಡಲಿದ್ಯಾ? ಇವತ್ತು ನಡೆಯುವಂತಹ ಈ ಒಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ, ಲೋಕಸಭೆಯಲ್ಲಿ ನಡೆಯುವಂತಹ ಇವತ್ತಿನ ಈ ಬಜೆಟ್ ಮಂಡನೆಯಲ್ಲಿ ಏನೇನೆಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ, ಏನೇನೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ, ಅಗತ್ಯ ವಸ್ತುಗಳ ದರ ಯಾವ ರೀತಿಯಾಗಿ ಕಮ್ಮಿ ಆಗುತ್ತೆ, ಕಮ್ಮಿ ಆಗೋದಿಲ್ಲ, ಏನೇನು ಮಾಡ್ತಾರೆ ಅನ್ನೋದನ್ನ ತುಂಬಾ ನಿರೀಕ್ಷೆ ಹುಟ್ಟು ಹಾಕ್ತಾ ಇದೆ ಕನ್ನಡಿಗರಲ್ಲಿ. ಹಾಗಿದ್ರೆ ಏನು ಮಾಧ್ಯಮ ವರ್ಗದವರಿಗೆ ಮೋದಿ ಏನಾದ್ರೂ ಬಹುದೊಡ್ಡ ಗಿಫ್ಟ್ ಕೊಡೋದಕ್ಕೆ ಮುಂದಾಗ್ತಾರಾ? ಇದು ಸತತ 9ನೇ ದಾಖಲೆ ಬಜೆಟ್ಗೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಷ್ಟೇ ರೆಡಿ ಆಗಿದ್ದಾರೆ. ಬಹುಮುಖ್ಯವಾಗಿ ಇದು 2ನೇ ಬಾರಿ ಸಂಡೇ ಬಜೆಟ್ ಮಂಡನೆ ಆಗ್ತಾ ಇರೋದು. ನಿಜಕ್ಕೂ ಇದು ವಿಶೇಷ. ಸಂಡೇ ಆಲ್ಮೋಸ್ಟ್ ಆಗಿ ಬಜೆಟ್ ಮಂಡನೆ ಆಗುತ್ತಿಲ್ಲ, ಆದರೆ ಬಜೆಟ್ ಮಂಡನೆ ಆಗ್ತಾ ಇರೋದು ನಿಜಕ್ಕೂ ಇದು ವಿಶೇಷ ಅಂತಾನೆ ಹೇಳಬಹುದು. ಆದ್ರೆ ಈ ವರ್ಷದ ಬಜೆಟ್ ಭಾಷಣದಲ್ಲಿ ಹೊಸತನ ತರಲಿದೆ. ಯಾಕಂದ್ರೆ 2026ಕ್ಕೆ ಏನೇನಾಗಿದೆ ಅಂತ ಅದನ್ನೆಲ್ಲ ಹೇಳಿದ್ಮೇಲೆ 2027ರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಇದರಲ್ಲಿ ಒಂದು ಹೊಸತನ ಬರಲಿದೆ. ಈ ಒಂದು ಭಾಷಣದಲ್ಲಿ, ಬಜೆಟ್ ಭಾಷಣದಲ್ಲಿ 75 ವರ್ಷದ ಸಾಂಪ್ರದಾಯಿಕ ಮುರಿತಾರ ಆಗಿದ್ರೆ ನಿರ್ಮಲಾ ಸೀತಾರಾಮನ್ ಅನ್ನೋದು ಒಂದಷ್ಟು ನಿರೀಕ್ಷೆಗಳು ಕನ್ನಡಿಗರಲ್ಲಿ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ರ ಫೆಬ್ರವರಿ 1 ಭಾನುವಾರದಂದು ಬಜೆಟ್ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅದು ಖುಷಿಯ ವಿಚಾರವೇ. ಆದ್ರೆ ವರದಿಗಳ ಪ್ರಕಾರ ಈ ಬಾರಿಯ ಬಜೆಟ್ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 75 ವರ್ಷದ ಸಂಪ್ರದಾಯ ಮರೆಯಲಿದ್ದಾರೆ ಅನ್ನೋದು ಒಂದ್ ಕಡೆ ಗೊತ್ತಾಗ್ತಾ ಇದೆ. ಜೊತೆಗೆ ಬಜೆಟ್ ಭಾಷಣದ 2 ಭಾಗಗಳ ಪೈಕಿ 2ನೇ ಭಾಗಕ್ಕೆ ಬಹುಮುಖ್ಯವಾಗಿ ಹೆಚ್ಚಿನದಾಗಿ ಒತ್ತು ಕೊಡಲಾಗ್ತಾ ಇದೆ ಅನ್ನೋದು ಈಗ ಲಭ್ಯವಾಗ್ತಾ ಇರುವಂತಹ ವಿಷಯ. ಯಾಕಂದ್ರೆ ಮೊದಲನೇ ಬಜೆಟ್ ಮಂಡನೆ ಮಾಡುವಾಗ 2026ರಲ್ಲಿ ಏನೇನ್ ಆಯ್ತು, ಎಷ್ಟರ ಮಟ್ಟಿಗೆ ಖರ್ಚಾಯ್ತು, ಇನ್ನೆಷ್ಟು ಉಳಿದಿದೆ ಅನ್ನೋದನ್ನ ಬಜೆಟ್ ಮಂಡನೆಯಲ್ಲಿ ತಿಳಿಸಲಾಗುತ್ತೆ. ಇನ್ನ 2ನೇ ಭಾಗ ಅಂದ್ರೆ 2027ಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗಬೇಕು, ರಾಜ್ಯದಲ್ಲಿ ಕ್ಷೇತ್ರಗಳಲ್ಲಿ ಏನೇನು ಚೇಂಜಸ್ ಆಗಬೇಕು, ಮೂಲಭೂತ ಸೌಕರ್ಯಗಳೇನೇನಿರಬೇಕು, ಯಾವ ರೀತಿಯಾಗಿ ಯಾರಿಗೇನು ಸಿಗಬೇಕು, IT-ಗಾಗಿರ್ಬೋದು, ನಾರ್ಮಲ್ ಪೀಪಲ್ಸ್ಗಾಗಿರಬಹುದು, ಕಾರ್ಖಾನೆ ವ್ಯಕ್ತಿಗಳಿಗಾಗಿರ್ಬೋದು, ಎಲ್ಲ ಮಧ್ಯಮ ವರ್ಗದವ್ರಿಗಾಗಿರ್ಬೋದು, ಶ್ರೀಮಂತರು ಯಾರ್ಯಾರಿದ್ದಾರೆ, SC/ST ಕೆಟಗರಿಗಳಾಗಿರ್ಬೋದು, ಪರಿಶಿಷ್ಟ ಎಲ್ಲಾ ರೀತಿಯಾದಂತಹ ಜನರಿಗೆ ಯಾವ ರೀತಿ ಗುಡ್ ನ್ಯೂಸ್ ಕೊಡಲಿದ್ದಾರೆ ಗೊತ್ತಿಲ್ಲ. ಎಸ್ಸಿನ ಬಜೆಟ್ ಭಾಷಣ 75 ವರ್ಷದ ಸಂಪ್ರದಾಯಕ್ಕೆ ಯಥೇಶ್ವರಿ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 75 ವರ್ಷದ ಸಂಪ್ರದಾಯ ಮರೆಯಲಿದ್ದಾರಾ ನಿರ್ಮಲಾ ಅವರು? ಈ ಬಾರಿ ಬಜೆಟ್ ಭಾಷಣದ ಪೈಕಿ 2ನೇ ಭಾಗಕ್ಕೆ ಅತಿ ಮುಖ್ಯವಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಜೆಟ್ಗಳಲ್ಲಿ 2 ಭಾಗ ಇರುತ್ತೆ. ಯಾಕಂದ್ರೆ ಮೊದಲ ಭಾಗದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಪ್ರಮುಖ ನೀತಿಗಳು ಏನಿತ್ತು, ಅಂದ್ರೆ 2026ರಲ್ಲಿ ಏನೇನೆಲ್ಲ ಆಗಿತ್ತು, ಅದರ ಟೋಟಲ್ ಎಲ್ಲಾ ಒಂದು ವಿಚಾರಣೆಯನ್ನ ಮಂಡನೆ ಮಾಡ್ತಾರೆ. ಈ ರೀತಿ ಆಗಿತ್ತು, ಹೀಗಿತ್ತು, ಆರ್ಥಿಕ ಪರಿಸ್ಥಿತಿ ಹೀಗಿತ್ತು, ನೀತಿಗಳು ಈ ರೀತಿ ಬಂತು, ಇನ್ನು ವಿವಿಧ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಇರುತ್ತೆ. ಇನ್ನ 2ನೇ ಭಾಗದಲ್ಲಿ ತೆರಿಗೆ ಯಾವ ರೀತಿಯಾಗಿ ಹಾಕಬೇಕು ಇತ್ಯಾದಿ ಅಂಕಿಅಂಶಗಳು ಯಾವ ರೀತಿ ಪ್ರಸ್ತುತಪಡಿಸಬೇಕು ಅಂತ ಈ ಬಾರಿ 2ನೇ ಭಾಗದಲ್ಲಿ ಸುದೀರ್ಘ ಮಾಹಿತಿಯನ್ನ ನೀಡಲಿದ್ದಾರೆ. ಇದು ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ಬಜೆಟ್ 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಮೊದಲನೇ ಭಾಗದಲ್ಲಿ ಇದು ಏನು ಈ ಒಂದು 2026ರ ಆಗು ಹೋಗು ಮಗದೊಂದು ಏನೇ ಇದ್ರು ಕಂಪ್ಲೀಟ್ ಆಗಿ ಅಲ್ಲಿ ಬಂದ್ಬಿಡುತ್ತೆ. ಎಷ್ಟು ತೆರಿಗೆ ಇತ್ತು, ಎಷ್ಟು ಹಣಕಾಸು ಉಳಿತು, ಎಷ್ಟು ಯಾವುದಕ್ಕೆ ಖರ್ಚಾಯಿತು, ಎಲ್ಲವನ್ನೂ ಮಂಡನೆ ಮಾಡ್ತಾರೆ. ಇದಾದ ನಂತರ 2ನೇ ಭಾಗದಲ್ಲಿ ಬಹುಮುಖ್ಯವಾಗಿ
ಸುದೀರ್ಘವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಜೊತೆಗೆ ಏನು ಭಾನುವಾರದಂದು ಬಜೆಟ್ ಪ್ರಸ್ತಾಪ ಪಡಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ಎರಡನೇ ಬಾರಿ ಈ ಸಲ ಎರಡನೇ ಭಾಗದಲ್ಲಿ ಆಕ್ಚುಲಿ ಸುದೀರ್ಘ ಮಾಹಿತಿಯನ್ನ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ತಕ್ಷಣದ ಆರ್ಥಿಕ ಆದ್ಯತೆಗಳಿಗೆ ಒತ್ತು ನೀಡುವಂತಹ ಈ ಒಂದು ಬಜೆಟ್ ಮಂಡನೆಯಲ್ಲಿ ಕಾದು ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕಾಗತ್ತೆ ಅಂತ. ಇನ್ನು ಹಾಗಿದ್ರೆ ನಿರೀಕ್ಷೆಗಳು ಏನೇನಿದೆ ಅಂತ ನೋಡೋದಾದ್ರೆ ಆದಾಯ ತೆರಿಗೆ ಮಿತಿ ಪರಿಷ್ಕರಣೆ ಮಾಡಬೇಕು, ಸರಳೀಕರಣಕ್ಕೆ ಹಾವು ಏಣಿ ಆಟ ಆಡ್ತಿರುವಂತಹ ಅಗತ್ಯ ಏನಾದ್ರೂ ಇದ್ರೆ ಅಂತಹ ವಸ್ತುಗಳ ಬೆಳೆ ಏನಿದೆ ಅದನ್ನ ಸ್ಥಿರತೆಗೊಳಿಸಬೇಕು. 2027ಕ್ಕೆ ವಿತ್ತೀಯ ಕೊರತೆ ಏನಿದೆ ಅದನ್ನ ಅಟ್ಲೀಸ್ಟ್ 4.4ಕ್ಕೆ ಇಳಿಸುವಂತಹ ಗುರಿ ಇದೆ. ಇನ್ನ ಸಾಲದ ಮೊತ್ತ ಆಗಿರಬಹುದು ಇದನ್ನು ಕೂಡ 50%ಕ್ಕೆ ಮೀರದಂತೆ ಮಿತಿ ಇರಬೇಕು. ಬಂಡವಾಳ ಹೂಡಿಕೆದಾರರು ಕೂಡ ಅಷ್ಟೇ 13% ಇರಬೇಕು. ವೃದ್ಧಿಸಲು ಕ್ರಮವನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ಜೊತೆ ಆಮದು ಮೇಲೂ ಕಣ್ಣು, ಮತ್ತೆ ಟ್ರಂಪ್ ತೆರಿಗೆ ಸುಲಿಕದ ಮೇಲೆ ಏನ್ ಜವಳಿ ಇದೆ, ಆಭರಣಕ್ಕೆ ಏನಿದೆ, ಈ ಆಭರಣಕ್ಕೆ ಸಂಬಂಧಪಟ್ಟಂತೆ ಆದ್ಯತೆ ಕಮ್ಮಿ ಅಂದ್ರೆ ಚಿನ್ನ ಬೆಲೆ ಏನಾದ್ರು ಕಮ್ಮಿ ಆಗುತ್ತಾ ಈ ಬಜೆಟ್ ಮಂಡನೆಯಲ್ಲಿ ಕಾದು ನೋಡ್ಬೇಕಾಗತ್ತೆ. ಯುರೋಪ್ ಏನಿದೆ ಅದ ಕಾರುಗಳ ತೆರಿಗೆ ಕಮ್ಮಿ ಮಾಡ್ಬೇಕಾಗತ್ತೆ. ವಿದೇಶಿ ಅವಲಂಬನೆ ತಗ್ಗಿಸೋದಕ್ಕೆ ಸ್ವದೇಶಿ ಉತ್ಪನ್ನನ ಪ್ರಾಶಸ್ತ್ರಗಳನ್ನ ಕೂಡ ತಗ್ಗಿಸೋದಕ್ಕೆ ಮುಂದಾಗ್ತಾರ ಈ ಮಂಡನೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ 2 ಸಲ ಅಂದ್ರೆ 2 ಪಾರ್ಟ್ ವಿಭಜನೆಯಾಗಿ ಆಗುವಂತಹ ಮಂಡನೆಯಲ್ಲಿ ಮೊದಲನೇ ಮಂಡನೆಯಲ್ಲಿ 2026ರ ಎಲ್ಲಾ ರೀತಿಯ ಒಂದು ಬಜೆಟ್ ಮಂಡನೆ ಆದ ನಂತರ ಈ ಸಲ ಬಜೆಟ್ ಮಂಡನೆಯ 2ನೇ ಭಾಗಕ್ಕೆ ಅತಿ ಹೆಚ್ಚಾಗಿ ಆದ್ಯತೆಯನ್ನ ಕೊಡಲಿದ್ದಾರೆ. ಹಾಗಾಗಿ ಈ ಒಂದು ಒತ್ತು ಕೊಡೋದಕ್ಕೆ 2ನೇ ಬಜೆಟ್ ಅನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಕನ್ನಡಿಗರ ನಿರೀಕ್ಷೆಗೆ ಹತ್ತಿರವಿದ್ಯಾ ಅಂತ ಹೇಳೋದು.